ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನು ಏನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕ್ಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದುಲ್ಲದೆ ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಾನು ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲಿರ್ದಾದೆ ಅನೆ ಮೂಲುಲ್ಲೆ ಅಂಚನೆ ಮೈ ವೈಫ್ ಕಾವ್ಯ ಆ್ಯಂಡ್ ಮೈ ಡಾಟರ್ ಹೂ 6 years old. ಐ ವುಡ್ ಲೈಕ್ ಟು ಥ್ಯಾಂಕ್ ಫ್ರಮ್ ದೇರ್. ಬಿಕಾಸ್ ಸ್ಟ್ರಗಲ್ ಆಗಿರಲಿ, ಆ ಜರ್ನಿ ಆಗಿರಲಿ, ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ ನದರ್ ವೆರಿ ಇಂಪಾರ್ಟೆಂಟ್ಲಿ, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ ಆ್ಯಂಡ್ ನದರ್ ನೇಮ್ ಯೋಗೀಶ್ ಅಣ್ಣ. ಸೊ ಇವ್ರು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ, ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟ್ರೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಈಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್, ನೀವು ಒಂದು ಸ್ಟಾರ್ ಆಗಿ ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ನನಗೆ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದು ಹೆಸರೇನಿದೆ, ನನಗೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗಿಳ್ಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಇಲ್ಲಿ ನನ್ನ ಇದ್ದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಜಾಯಲ್ ಮೈ ಬ್ರದರ್, ತುಂಬ ಒಳ್ಳೆ ಟೆಕ್ನಿಷಿಯನ್ ಮ್ಯಾಮ್. ಆವಾಗ ಹೇಳಿದಾಗೆ ಡ್ಯಾಡಿ, ಈವನ್ ಶಿವಣ್ಣ, ಯಾಕಂದರೆ ದಟ್ಸ್ ಅ ಗ್ರೇಟ್ ಥಿಂಗ್. ಒನ್ ಮೋರ್, ಐ ಆಮ್ ರಿಯಲಿ ಸಾರಿ, ಮರ್ತೇ ಬಿಟ್ಟಿದ್ದೆ. ನನ್ನ ಸೆಕೆಂಡ್ ಸಾಂಗ್ ಅದು ದೇವಸ್ಥಾನ. ನಮಗೆ ದೊಡ್ಡ ಮ್ಯಾನ್ ಅಂದರೆ ದೇವಸ್ಥಾನ. ಶಿವಣ್ಣ ಅಷ್ಟು ಗ್ರೇಸ್ ಆಗಿ, ಬೀಯಿಂಗ್ ಸಚ್ ಅ ಲೆಗಸಿ, ಸಚ್ ಅ ಬಿಗ್ ಆರ್ಟಿಸ್ಟ್, ನಮಗೆ ಒಂದು ಹಾಡನ್ನು ಬ್ಯೂಟಿಫುಲ್ ಆಗಿ ಅಂದರೆ ಆ ಪ್ರೀತಿಯಿಂದ ಅದನ್ನು ರಿಲೀಸ್ ಮಾಡಿಕೊಟ್ರು. ಸೊ ಶಿವಣ್ಣನಿಗೆ ಇಲ್ಲೇ ನಾನು ತಲೆಬಾಗಿಸಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅಂಥದ್ದೊಂದು ಹೃದಯವಂತಿಗೆ ಇರೋದು ನನಗೆ ತುಂಬ ಭಯಂಕರ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ಶಿವಣ್ಣ, ನಿಮ್ಗೂ ತುಂಬ ಥ್ಯಾಂಕ್ ಯು ನಮ್ಮ ಸಾಂಗ್ನ ರಿಲೀಸ್ ಮಾಡಿದ್ದಕ್ಕೆ. ಆ್ಯಂಡ್ ದೀಕ್ಷಿತ್ ಆಲ್ಸೋ ಫಾರ್ ಕ್ರಿಯೇಟಿಂಗ್ ಸಚ್ ಅ ಡ್ಯಾನ್ಸೇ ಬರೋದಿಲ್ಲ ಮಾರೆ, ಕಾಲು ಹೋದರೆ ಕೈ ಬರೋದಿಲ್ಲ ಕೆಲವೊಂದು ಸರಿ, ಆದರೆ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಬ್ಯೂಟಿಫುಲ್ ಹೀರೋಯಿನ್, ಹೇಗೆ ಇದು ಹೇಳಿ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಯಾಕಂದರೆ ಕೆಲವೊಂದು ಸರಿ ನಮಗೆ ಭಾಷೆ ಅಷ್ಟು ಕರೆಕ್ಟಾಗಿ ಬರದಿದ್ದ ಕಾರಣ, ಬಟ್ ಶೀಸ್ ಅ ಕನ್ನಡಿಗ ಓನ್ಲಿ, ಶೀಸ್ ಅ ಕರ್ನಾಟಕದಲ್ಲಿ ಹುಟ್ಟಿದಂಥ ಹುಡುಗಿ. ಆದರೆ US ಅಲ್ಲಿ ಇದ್ದ ಕಾರಣ ಅವ್ರಿಗೆ ಒಂದು ಸ್ವಲ್ಪ ಭಾಷೆ ಬರೋದು, ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಸೊ ಯು ರಿಯಲಿ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಮೈ ಬ್ರದರ್, ಮೈ ಬಿಗ್ ಬ್ರೋಯ್ ಮನಿ ಅನ್ನ. ಯಾಕಂದರೆ ನಾನು ಹಾಡೋನೆಲ್ಲ, ನಾನು ಹಾಡಲ್ಲ, ಆ್ಯಕ್ಚುಲಿ ಹಾಡಲ್ಲ. ನಾನು ಬಾತ್ರೂಮ್ ಸಿಂಗರ್ ಬೇಸಿಕ್ಲಿ. ಸೊ ನಾನು ಬಾತ್ರೂಮಲ್ಲಿ ಹಾಡೋದು ಜಾಸ್ತಿ ಕೇಳ್ತಿದ್ದು ನನ್ನ ಅಮ್ಮ ಹೊರಗಿಂದ, ಕಿಚನಿಂದ.
ಸೊ ಒಂದು ಹಾಡು ಇವನು ಹಾಡ್ತಾನೆ ಅಂತ ಹೇಳಿ ಮನೆಯನ್ನಾಗ ಹೇಳಿಸಿ ನನ್ನ ಕೈಯಿಂದ ಹಾಡಿಸಿ ಇವತ್ತು ನಾನು ಹಾಡ್ದಂಥ ಎಲ್ಲ ಸಾಂಗು ಆಲ್ಮೋಸ್ಟ್ 10 ಮಿಲಿಯನ್ವರೆಗೂ ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮನೆಯನ್ನ. ಆ್ಯಂಡ್ ವಂಡರ್ಫುಲ್. ನನಗೆ ಈ ಸಿನಿಮಾ ಮಾಡಿದಾಗ ಮೇಜರ್ ಸ್ಟ್ರೆಂತ್ ಬೇಕಿದ್ದದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಮ್ಯೂಸಿಕ್, ಅದರಲ್ಲಿ ಕಂಪ್ಲೀಟ್ ಸ್ಟ್ರೆಂತ್ ನನಗೆ ನನ್ನ ತುಂಬಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಮ್ಮ 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 ಕೃತಿ ಮ್ಯಾಮ್ ಅಮ್ಮವನ್ನ ಬೇಜಾರ ನೀನು ಹೀರಿಂಜ ಹೀರೋಯಿನ್ ಲಾಗ ಬಿದ್ದಾಡ್ದು ಬೈದಾರು. ಕೃತಿ ಮ್ಯಾಮ್, ಯು ವಿಲ್ ಸಿ ವಾಟ್ ಮ್ಯಾಮ್ ಅವು ಫೋಟೋ ಉಂಟು. ಹಾಂ, ಇವಾಗ ಅಲ್ಲಿ ಹಾಕಿದ್ದೀನಿ ಮ್ಯಾಮ್. ಆದರೆ ಸಿನಿಮಾ ನೋಡಿದ ಮೇಲೆ ನಾವೆಲ್ಲ ಚಿಕ್ಕದು ಕಾಣ್ತೀವಿ. ಇದು ಮಾತ್ರ ನಾನು ಪಕ್ಕಾ ಹೇಳ್ತೀನಿ ಮ್ಯಾಮ್. ಬಿಕಾಸ್ ಕೃತಿ ಮ್ಯಾಮ್ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲರೂ ನೋಡುವಂಥದ್ದು. ಇಟ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಶೀ ಈಸ್ ದ ಸಿನಿಮಾ.